ಮಮ್ಮಿ, ನಾನಿದ್ದೀನಿ ಮಮ್ಮಿ, ಅಳ್ಬೇಡ ಮಮ್ಮಿ, ಏನಾಯ್ತು ಹೇಳು. ಅಳ್ಬೇಡ್ಕಂತ ಸುಂಗಿರೇ ರಾಣಿ. ಇನ್ನ ಅಳ್ತಾನೆ ಇದ್ದು ಕಂಡಿದೆ. ನಗು ಬಂದ್ಬಿಡ್ತು ಮಮ್ಮಿ, ನಗ್ಬಿಡ್ತು ಫೈನಲಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತು ನಮ್ಮಮ್ಮ ಫುಲ್ಲು ಮೂಡ್ ಔಟ್ ಆಗಿ ಫುಲ್ಲು ಬೇಜಾರಾಗಿ ಕುತ್ಕೊಂಡ್ಬಿಟ್ಟವ್ರೆ. ನಮ್ಮಪ್ಪ ಬೆಳಗ್ಗೆ ಬೈದ್ಬಿಟ್ಟೈತೆ. ಯಾಕಪ್ಪ ಬೈದೆ ನೀನು? ನ್ಯಾಯ ಕೊಡ್ಸಿ ಹೇಳು, ಏನಕ್ಕೆ ಬೈದೆ? ಅಳ್ಬೇಡ ಮಮ್ಮಿ, ಏನಕ್ಕಾಯ್ತು? ಏನಾಯ್ತು ಹೇಳು, ನಾನು ನ್ಯಾಯ ಕೊಡಿಸ್ತೀನಿ. ಏನಾಯ್ತು ಹೇಳು, ಏನಾಯ್ತು ಹೇಳು, ಅಳ್ಬೇಡ ಹೇಳು. ಅಳ್ಬೇಡ ಮಮ್ಮಿ, ನಾನಿದ್ದೀನಿ ಮಮ್ಮಿ, ಅಳ್ಬೇಡ ಮಮ್ಮಿ, ಏನಾಯ್ತು ಹೇಳು. ಹಾ ಹೇಳಮ್ಮ, ಏನಾಯ್ತು ಹೇಳಮ್ಮ. ಅವ್ರನ್ನೇ ಕೇಳು, ಹೇಳ್ತಾರೆ. ಹೇಳಪ್ಪ, ಏನಾಯ್ತಪ್ಪ? ಹೇಳಪ್ಪ. ರೇಗಿಸ್ಬೇಡ ನಮ್ಮಮ್ಮನ. ಹಾಲ್ ಪ್ಯಾಕೆಟ್ ಚೆಲ್ಲಿರೋರೆ ರಾತ್ರಿ ಅವರು ಫ್ರಿಡ್ಜ್ ತೆಗ್ದಿದ್ದಾರೆ. ಮಾಡ್ಬಿಟ್ಟು ತಪ್ಪು ಮಾಡಿದ್ಮೇಲೆ ಒಪ್ಕೋಬೇಕು. ಖರ್ಜೂರ ಹುಡ್ಕಕ್ ಹೋಗಿ ಇದನ್ನ ಅಳ್ಳಾಡ್ಸ್ಬಿಟ್ಟು ಬಂದಿರೋದೆ ಅವರು. ಪ್ಯಾಕೆಟ್ ಹಿಂಗ್ ಬಿದೋಗದೆ ಹಿಂದಕ್ಕೆ, ಅದು ಹಾಲೆಲ್ಲ ಹಿಂದಕ್ಕೆ ಕೊಂಡೋಗ್ಬಿಟ್ಟದೆ. ಒಂದು ಹಾಲಿನ ಕತೆ. ನಮ್ಮಮ್ಮ ಬೆಳಗ್ಗೆ ಕಾಫಿ ಮಾಡಕ್ಕೆ ಎದ್ದೈತೆ. ನಮ್ಮಪ್ಪಂಗೆ ಬೆಳಗ್ಗೆನೆ ಬಟ್ಟೆ ಹೊಲಿತಾಯಿತ್ತು. ಕಾಫಿ ಮಾಡೋಣ ಅಂತ ಹೋಗೈತೆ. ಆವಾಗ ಫ್ರಿಡ್ಜ್ ಡೋರ್ ಓಪನ್ ಮಾಡಿ ನೋಡಿದ್ರೆ ಹಾಲು ಚೆಲ್ಲೋಗ್ಬಿಟ್ಟೈತೆ. ಅದಕ್ಕೆ ನಮ್ಮ ಅಪ್ಪಂಗೆ BP ರೈಸ್ ಆಗಿ ಬೈದೈತೆ ನಮ್ಮಮ್ಮಗೆ. ಅದಕ್ಕೆ ಬೆಳಗ್ಗೆಯಿಂದ ಸಂಜೆ ನಮ್ಮ ಮನೆಗೆ ಬರೋವರೆಗೂ ನಮ್ಮಮ್ಮ ಅಳ್ಕೊಂಡು ಯೋಚನೆ ಮಾಡ್ಕೊಂಡೆ ಕೂತೈತೆ. ಏನು ಹೇಳ್ಬೇಕು ಇದಕ್ಕೆ? ಇದು ನ್ಯಾಯನಪ್ಪ? ನೋಡಿ, ಇನ್ನ ಅಳ್ತೈತೆ. ಬೂಡೆ ಹೋಗ್ಲಿ, ಅದೇಕೆ ಹೆಂಗೆ ಹೇಳ್ತಾ ಇದ್ದಿ? ಈ ಟಪ್ಪ ಆಗ್ಬಿಡೋದೆ ಮುಖ. ಓಯ್ ಹಾಡೇಳು, ಅಳ್ದಾಡ್ಕಣೆ ಸುಮ್ಕೀರೆ ಅಂತ ಹಾಡೇಳು. ಮದರ್ ಇಂಡಿಯಾ ಉಡ್ಲ ಸಾರಿ ಕೇಳ್ದೆ ತಾನೆ. ಉಡ್ಲ ಅದೇಕ್ಲ ಹಿಂಗೆ ಕೊರಗ್ತಾ ಇದೀಯ? ಬಂಗಾರಿ ಚಿನ್ನು, ಅಳ್ಬೇಡ ಕಣೆ ಅನ್ನು. ಹೇಳಪ್ಪ, ಕನ್ವಿನ್ಸ್ ಮಾಡು. ಇವಾಗ ಮಮ್ಮಿ ನಗ್ಬೇಕು, ನನಗೆ ಗೊತ್ತಿಲ್ಲ. ಅದೇನ್ ಮಾಡ್ತೀಯ ಮಾಡು. ಬೆಳಗ್ಗೆಯಿಂದ ಹೇಳಿ ಸಾಕಾಯ್ತು. ಹೇಳು, ಹಾಡೇಳು ಮಮ್ಮಿಗೋಸ್ಕರ. ಅವಳು ಅದನ್ನೇ ಯೋಚನೆ ಮಾಡ್ತಾಳೆ. ಮಮ್ಮಿಗೋಸ್ಕರ ಹಾಡೇಳು. ಕರೆನ್ಸಿನೂ ಇಲ್ಲ ಫೋನ್ ಮಾಡಕ್ಕೆ. ಮಮ್ಮಿಗೋಸ್ಕರ ಹಾಡೇಳು. ಅವಳಾರು ಮಾಡ್ಬೇಕು ತಾನೆ. ನಿಂತ ಹೋಗಿಲ್ವೇ? ಮಮ್ಮಿಗೋಸ್ಕರ ಹಾಡೇಳು. ಬರಲ್ಲ ಕಣವ. ಹೇಳು, ಅಳ್ಬಾಡ್ಕಣೆ ಸುಮ್ಕೀರೆ ನನ್ ಮುದ್ದಿನ ರಾಣಿ ಅಂತ. ನನ್ನ ಮಗಳು ಅಳ್ಬಾಡ್ಕಂತ ಸುಮ್ಗಿರೇ ಮುದ್ದಿನ ರಾಣಿ. ಇನ್ನ ಅಳ್ತಾನೆ ಇದ್ದು ಕಂಡಿದೆ. ಹುಡ್ಲದು ಇದ್ಯಾಕಲ್ಲ? ಏನು ಇವಾಗ ಗೊತ್ತಾಗಿಲ್ಲ. ಕಟ್ ಮಾಡಿ ಒಂದು ಇದಕ್ಕೆ ಒಯ್ದ್ಬಿಟ್ಟು ಮಾಡಬಿಡು. ಕಟ್ ಮಾಡಿದಾಗ ಹೋಗ್ಬಿಡುತ್ತೆ. ಒಂದು ಇದಕ್ಕೆ ಅದಕ್ಕೆ ಅದೇ ಅದು ಹೋಗಿ ಇದು ಆಗಿ ಅದ್ರೊಳಗೆ ಕುಂತ್ಕೊಳ್ಳೋ ಸೈಜಿಗೆ ನೋಡಿ ಒಯ್ದು ಮಾಡೋದು. ಬೋಸಿಗೆ, ಚಿಕ್ಕ ಬೋಸಿಗೆ. ಅಯ್ಯೋ ದೇವ್ರೆ, ಅಷ್ಟು ದಿವಸ ಏನು ಮಾಡಕ್ತಿರ್ಲಿಲ್ವೇ? ತಂದು 6 ಗಂಟೆ ಮಾಡ್ತಿದ್ದೆ. ಒಂದ್ಸತಿ ಮಿಸ್ ಆಗೋಗುತ್ತೆ. ಅದಕ್ಕೇನು ಮಾಡಕ್ಕಾಗಲ್ಲ. ಬೈದ್ಬಿಟ್ಟು ಆಗುತ್ತೆ ಅನ್ಬೇಡ ನೀನು. ಸಾರಿ ಅಮ್ಮ ಅಂತ ಹೇಳಿದ್ನಲ್ಲ. ಸಾರಿ ಕಣವ, ನಾನು ನೀಟಾಗಿ ಹಿಂಗೆ ಮಾಡ್ಬಿಟ್ಟು ಬಂದಿದ್ದೆ. ಸರಿ ಬಿಡವ, ಆಯ್ತು. ಟ್ರೈನ್ ಅಳ್ಳಾಡ್ಸಿ ಆ ಖರ್ಜೂರ ಹುಡ್ಕಕ್ಕೆ ಕೆಳಗಡೆ ಊದ್ ಕವರ್ನ ಏನೋ ಎಳ್ದಿದ್ಯಾ, ಅದು ಮುಂದಕ್ಕೆ ಬಂದೈತೆ. ಅದನ್ನ ನೀಟಾಗಿ ಹಿಂದಕ್ಕೆ ತಳ್ಳಿ ಕವರ್ ನೋಡ್ಬೇಕು ತಾನೆ. ನಂಗೆ ಗೊತ್ತಿಲ್ಲ. ನಾನು ಮೊಸರು ಪ್ಯಾಕೆಟ್ ಅಲ್ಲಿ ಮೊಸರು ಐತೆ, ಹಾಲ್ ಪ್ಯಾಕೆಟ್ ಅಲ್ಲಿ ಹಾಲಿಲ್ಲ. ಅಲ್ಲಿಂದು ಕೊಂಡೋಗೈತೆ. ಅದಕ್ಕೆ ನಾನೇ ನೀನೇ ತಪ್ಪು, ನಿಂದೇ ತಪ್ಪು. ಯಾಕಪ್ಪ ಅಷ್ಟು ಗೊತ್ತಾಗಲ್ವೇನಪ್ಪ ನಿನಗೆ? ನಂದೇ ತಪ್ಪು ಬಿಡವ. ಅಷ್ಟು ಬುದ್ಧಿ ಇಲ್ವೇನಪ್ಪ ನಿನ್ಗೆ? ಹೋಗಿ ನಂದೇ ತಪ್ಪು. ಬಿಡಮ್ಮ, ಹೋಗ್ಲಿ, ಅಳ್ಬೇಡ. ಅಡಿಗೆ ಮಾಡಕ್ ಹೊಟ್ಟೆ ಸೀತ. ಅಡಿಗೆ ಮಾಡಕ್ಕಿದೆ ಬೇಕಾಗಿರೋದು. ಹೊಟ್ಟೆ ಬೇಯಿಸಿ ಒಂದು 3 ತಿನ್ನುವ. ಅಲ್ಲಿ ಇನ್ನ ಸರಿ ಹೋಗಿಲ್ಲ ಮಕ. ಐರಾವತ ಮೇಲೋಗೈತೆ ನೋಡಿ. ಕತ್ತಿದ್ದೆ ಮ್ಯಾಗ್ ಕತ್ತಿದ್ದೆ. ನಗ್ಬೇಡ ನೀನು, ಮಾಡೋದೆಲ್ಲ ಮಾಡ್ಬಿಟ್ಟು. ಅಲ್ಲಿ ನೋಡಲ್ಲಿ ಮಕ ಹೆಂಗಾಗೈತೆ ಅಂತ. ಅವಾಗಿಂದ ಹೇಳ್ತಾ ಇದ್ದೀನಿ, ಫೋನಲ್ಲಿ ಮಾತಾಡೋವಾಗಿಂದ. ಅಪ್ಪ ಏನೋ ಆಗೈತೆ, ಡಲ್ ಆಗೈತೆ.
ಸರಿ ಆಯ್ತು ಹೋಗಪ್ಪ. ನಗು ಬಂದ್ಬಿಡ್ತು, ಮಮ್ಮಿ ನಗ್ಬಿಡ್ತು ಫೈನಲಿ. ರವೆ ಉಂಡೆ ತಿಂತಾರೆ. ಓ ಅಷ್ಟೋ ತನಕ ಬಾಯಿ ಬಡ್ಕೊಂಡು ಅದಕ್ಕೆ ನಗು ಬರ್ಲಿಲ್ಲ. ಡಿ ನೋಡ್ಕೊಂಡು ನಗ್ತೈತೆ ನಮ್ಮಮ್ಮ. ಫೈನಲಿ ಮಮ್ಮಿ ನಗ್ಬಿಡ್ತು ಮಮ್ಮಿ ನಗ್ಬಿಡ್ತು. ಇವತ್ತಿನ ಬ್ಲಾಕು ಚಿಕ್ಕ ಚುಟ್ಕ ಸಂಸಾರದಲ್ಲಿ ಚಿಕ್ಕ ಗಲಾಟೆ, ಅದನ್ನು ನಾವೇ ಸರಿಪಡಿಸ್ಕೋಬೇಕು. ಏನೇ ಮಾಡಿದ್ದು ಇವರೇ, ಹಾಂ ಮಾಡಿದ್ದು ನಾವೇ. ಅದಕ್ಕೆ ನಾವೇ ಸಾರಿ ಕೇಳಿ ನಾವೇ ಸರಿಪಡಿಸ್ಕೊಂಡು. ಏನಂತೀರ ಅಮ್ಮ ಓದ್ತಿವ್ರೆ? ಹಾಂ ಅಷ್ಟೇ. ಅಷ್ಟೇ. ನೆಕ್ಸ್ಟ್ ನಾಳೆ ಬ್ಲಾಗಲ್ಲಿ ಸಿಗೋಣ. ಇವತ್ತಿಂದ ಬ್ಲಾಗ್ ಮುಗಿದು. ಗುಡ್ ನೈಟ್. ಕನ್ನಡ ಜನತೆಗೆ ಶುಭಾಶಯಗಳು.